ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನೋಡಿ, ನಾನು ನಿಮ್ ಕುಟುಂಬದವನು ಅಂತ ನೀವು ತುಂಬಾ ಸರಿ ಹೇಳಿದೆ. ಆದ್ರೆ ಈಗ ಈ ಕುಟುಂಬದಿಂದ ನನ್ನ ಬಹಿಷ್ಕಾರ ಹಾಕ್ತಿದ್ರು. ಇದು ಸರಿನಾ? ಹತ್ರದಲ್ಲೇ ಎಲೆಕ್ಷನ್ ಬೇರೆ ಇದೆ. ನನಗೆ MLA ಟಿಕೆಟ್ ಬೇರೆ ಸಿಕ್ತಿದೆ. ನಾನ್ ಗೆಲ್ಲೋದಕ್ಕೆ ಶ್ರೀದೇವಿ ಕಾಲನಿ ವೋಟ್ಗಳು ಎಷ್ಟು ಮುಖ್ಯ ಅನ್ನೋದು ನಿಮ್ಗೂ ಗೊತ್ತಿದೆ. ಗೊತ್ತಿದ್ದು ಯಾಕೆ ನಿರ್ಧಾರ? ಕೌನ್ಸಿಲರ್ ಸರ್, ಈ ಎಲೆಕ್ಷನ್ ಕಾರಣದಿಂದ ನಮ್ ಕಾಲನಿಯಲ್ಲಿ ಹೊಡೆದಾಟ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಈ ಎಲೆಕ್ಷನ್ ಉಸಾಬ್ರಿನ ಬೇಡ ಅಂತ ಹೇಳಿ ನಾವು ಬಹಿಷ್ಕಾರ ಮಾಡಿದೀವಿ. ಸರ್, ನಮ್ಗೆ ನಮ್ ಕಾಲೋನಿ ಒಗ್ಗಟ್ಟು ಮುಖ್ಯ. ನಮ್ ಕಾಲೋನಿ ಒಗ್ಗಟ್ಟನ್ನ ಒಡೆಯುತ್ತೆ ಅನ್ನೋಂಗಿದ್ರೆ ಈ ಎಲೆಕ್ಷನ್ನೇ ಬೇಡ ಸರ್. ನಿಮ್ ಒಗ್ಗಟ್ಟನ್ನ ಮುರಿಯೋದಕ್ಕೆ ನಾನ್ ಬಿಡಲ್ಲ. ಜಗಳ ಆಗ್ದಿರೋ ಹಾಗೆ ನಾನ್ ನೋಡ್ಕೋತೀನಿ. ನಾನ್ ನಿಮ್ ಜೊತೆ ನಿಂತ್ಕೋತೀನಿ. ನಾನ್ MLA ಆದ್ರೆ ನಿಮ್ಗೇನೆಲ್ಲ ಸೌಕರ್ಯ ಸವಲತ್ತುಗಳನ್ನ ಕೊಡ್ಬಲ್ಲೆ ಅಂತ ಒಂದ್ಸಲಿ ಯೋಚನೆ ಮಾಡಿ. ಆಶ್ವಾಸನೆ ಏನ್ ಸ್ವಾಮಿ, ನಿಮ್ ಹಿಂದೆ ಇರೋರು ಕೊಟ್ಟೋದ್ರು. ಆದ್ರೆ ಇಲ್ಲಿ ತನಕ ಯಾರು ಈ ಕಡೆ ತಲೆ ಹಾಕಿಲ್ಲ. ಆದ್ರೆ ಎಲೆಕ್ಷನ್ ಬಂದಾಗ ಮಾತ್ರ ಎಲ್ರು ವೋಟ್ ಕೇಳೋದಕ್ ಬಂದ್ಬಿಡ್ತಾರೆ. ಯವ್ವ, ಏನ್ ಮಾತು ಅಂತ ಮಾತಾಡಕತ್ತಿದಿ? ಒಂಚೂರು ಖಬರ್ ಇಟ್ಕೊಂಡು ಮಾತಾಡು. ನಮ್ ಸಾಹೇಬ್ರು ನಿಮ್ ಸಂಬಂಧ ಏನೆಲ್ಲ ಮಾಡಿಲ್ಲ? ಕೊಳೆ ಹಾಕ್ಸಾರ, ಆಟೋ ಕೊಡ್ಸಾರ. ಬೇಡ, ನಾವು ಮಾಡಿರೋ ಕೆಲಸಗಳ ಬಗ್ಗೆ ನಾವೇ ಮಾತಾಡೋದು ಬೇಡ. ಅದು ಅವ್ರಿಗೂ ಗೊತ್ತಿದೆ. ಸುಮನಾ ಅವರೇ, ನೀವೇನು ಮಾತಾಡಲ್ವ? ಕ್ಷಮಿಸಿ ಕೌನ್ಸಿಲರ್ ಸಾಹೇಬ್ರೆ, ನಿನ್ನೆ ಆದ ಗಲಾಟೆಯಿಂದ ಮತ್ತೆ ಕಾಲೋನಿಲಿ ರಾತ್ರಿ ಹೊಡೆದಾಟ ಆಯ್ತು. ಅದರಿಂದ ತುಂಬಾ ಜನ ಕಾಲೋನಿಯವರು ಆಸ್ಪತ್ರೆಗೆ ಸೇರ್ಕೊಂಡಿದ್ದಾರೆ. ಈ ತರ ಸಮಸ್ಯೆ ಪ್ರತಿ ಸಲ ಎಲೆಕ್ಷನ್ ಬಂದಾಗ್ಲೂ ಆಗ್ತಾನೆ ಇರುತ್ತೆ. ಅದಕ್ಕೆ ನಮ್ಮಲ್ಲೇ ವೈಮನಸ್ ಬೇಡ ಅಂತ ಎಲ್ರೂ ಈ ನಿರ್ಧಾರಕ್ಕೆ ಬಂದಿದ್ದೀವಿ. ಇವ್ರ ಎಲ್ರ ನಿರ್ಧಾರಕ್ಕೆ ನನ್ನ ಒಪ್ಪಿಗೆನೂ ಇದೆ. ನಿಮ್ಮೆಲ್ಲಾರನ್ನೂ ನಂಬಿ MLA ತಾನೇ ಕಾಂಟೆಸ್ಟ್ ಮಾಡ್ತೀನಿ. ನೀವೆಲ್ಲರೂ ನನ್ನ ಶಕ್ತಿ. ನೀವೇ ನನ್ನ ಕೈ ಬಿಟ್ರೆ ಹೇಗೆ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಾಹೇಬ್ರೆ, ಎಲ್ಲ ತೀರ್ಮಾನ ಆಗೋಗ್ಬಿಟ್ಟದೆ. ನಾವೇನು ಬೇರೆಯವ್ರಿಗೆ ಓಟ್ ಹಾಕ್ತೀವಿ ಅಂತ ಹೇಳ್ತಾ ಇಲ್ಲ ಸಾಹೇಬ್ರೆ. ಬೇರೆಯವ್ರಿಗೂ ಆಗ್ತಿಲ್ಲ, ನಿಮ್ಗೂ ಆಗ್ತಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸಾಹೇಬ್ರೆ. ಇದು ನಮ್ಮ ಕಾಲೋನಿ ಎಲ್ಲರ ತೀರ್ಮಾನ ಅಷ್ಟೇ. ನೀವು ಓಟ್ ಬನ್ನಿ ಸಾಹೇಬ್ರೆ. ಸುಮನ್ ಅವರೇ, ನೀವೇನು? ಕ್ಷಮಿಸಿ ಸಾಹೇಬ್ರೆ, ಕಾಲೋನಿಯವ್ರ ನಿರ್ಧಾರದ ವಿರುದ್ಧ ನಾನು ಹೋಗಕ್ಕಾಗಲ್ಲ. ಬೇಡಪ್ಪ, ಬೇಡ. ರಾಜಕೀಯ ನಮ್ಗೆ ಆಗ ಬರಲ್ಲ. ಸುತ್ರಾಮ್ ಅದ್ರ ಸವಾಸಕ್ಕೆ ನೀನು ಹೋಗ್ಬೇಡ ಅಂದ್ರೆ ಎಷ್ಟು ಹೇಳಿದ್ರು ಕೇಳಲ್ಲ ಕಣಶಾಂತು. ಇತ್ತೀಚಿನ ರಾಜಕೀಯದ ವಿದ್ಯಮಾನಗಳು ಯಾಕೋ ಅವ್ರಿಗೆ ತುಂಬಾ ಆಲೋಚನೆ ಮಾಡಂಗ್ ಮಾಡಿದೆ. ಸಾಲದಕ್ಕೆ ಅವ್ನ ನಿಷ್ಠಾವಂತ ಕಾರ್ಯಕರ್ತ ಒಬ್ಬ ಬೆಂಕಿ ಹಾಕೊಂಡು ಸುಟ್ಟ ಮೇಲಂತೂ ಥೇಟ್ ಹುಚ್ಚಿನ ತರನೇ ಆಗೋಗಿದ್ದಾನೆ. ನೀನ್ ಟೆನ್ಷನ್ ಮಾಡ್ಕೋಬೇಡಪ್ಪ. ಚಿಕ್ಕ ವಯಸ್ಸಿಂದ ನಾನು ನೀನ್ ನೋಡ್ತಾ ಇದ್ದೀನಲ್ಲ, ಸಣ್ಣ ಸಣ್ಣ ವಿಷಯಕ್ಕೂ ಟೆನ್ಷನ್ ಮಾಡ್ಕೋತೀಯ. ಏನಾದ್ರೂ ಹೇಳಮ್ಮ. ನಿತ್ಯ ನಿಮ್ಮ ಅಪ್ಪನಿಗೆ ಸ್ವಲ್ಪ ಸಮಾಧಾನ ಹೇಳಮ್ಮ. ಅಗೋ ಅವನೇ ಬಂದ. ಏನೋ ತೀರ್ಥ, ಯಾಕಷ್ಟು ಟೆನ್ಷನ್ ಆಗೋದೆ? ನಮಗೂ ಟೆನ್ಷನ್ ಕೊಟ್ಟೆ. ಏನ್ ವಿಷಯ? ಆ ಕಾಲೋನಿ ಜನರನ್ನ ನಂಬಿ ಏನೇನೆಲ್ಲ ಮಾಡಿದೆ. ದಿನಕ್ಕೊಂದು ಉಡುಗೊರೆ, ದಿನಕ್ಕೊಂದು ಅಭಿವೃದ್ಧಿ ಕೆಲಸ. ಕಷ್ಟ ಅಂದಾಗ ಕೈ ಹಿಡ್ದೆ. ನಮ್ಮನೆ ಕೆಲಸ ಮಾಡಿಲ್ಲ ಅಂದ್ರು
ಅವ್ರ ಪ್ರತಿಯೊಂದು ಕೆಲ್ಸನೂ ತಲೆ ಮೇಲೆ ಹೊತ್ಕೊಂಡು ಚಾಚು ತಪ್ಪದೆ ಮಾಡಿದೆ. ಆದ್ರೆ ಈಗ ಅವರೇ ನನ್ ಕೈ ಬಿಡ್ತಾ ಇದಾರೆ. ಕೈ ಬಿಡ್ತಾ ಇದಾರೆ ಅಂದ್ರೆ ಸ್ವಲ್ಪ ಅರ್ಥ ಆಗಂಗೆ ಹೇಳಪ್ಪ. ಎಲೆಕ್ಷನ್ ಬಾಯ್ಕಾಟ್ ಮಾಡ್ತಿದಾರಪ್ಪ. ಬಾಯ್ಕಾಟ್ ಮಾಡಿದಾರ? ಕೋಪ ಮಾಡ್ಕೋಬೇಡಿ, ಅವ್ರು ನಿಮ್ಮನ್ನ ಅಷ್ಟ್ ಈಸಿಯಾಗಿ ಬಿಟ್ಕೊಡಲ್ಲ. ಪರಿಸ್ಥಿತಿ ತಿಳಿಯಾದ್ರೆ ಎಲ್ಲ ಸರಿ ಆಗತ್ತೆ. ಏನ್ ಸರಿ ಹೋಗುತ್ತೆ? ಎಲೆಕ್ಷನ್ಗೆ 1 ತಿಂಗಳು ಉಳಿದಿಲ್ಲ. ಎಲ್ಲಾರು ಸೇರಿ ಬಹಿಷ್ಕಾರ ಹಾಕಿದ್ರೆ ಅಲ್ಲಿಗ್ ನನ್ ಕತೆ ಮುಗೀತು. ಹೋಗ್ಲಿ ಬಿಡಪ್ಪ, ಜನರು ಓಟ್ ಹಾಕ್ಲಿಲ್ಲ ಅಂತ ನಾವ್ ನಿಶ್ಚಿತಾರ್ಥ ನಿಲ್ಸಕ್ಕಾಗತ್ತಾ? ಬಾ ಹೋಗಿ ರಿಂಗ್ ತಗೊಂಬರೋಣ. ಅಮ್ಮ, ನಾನ್ ಮೊದ್ಲೇ ಹೇಳಿದೀನಿ, ನಂಗ್ ರಾಜಕೀಯ ಮುಖ್ಯ. MLA ಆಗದೆ ನನ್ ಗುರಿ. ಆಮೇಲೆ ಮದ್ವೆ ಮಿಕ್ಕಿದ್ದು ಎಲ್ಲ. ಹಾಗಾದ್ರೆ ಈಗ ನಂಗ್ ಮದ್ವೆನು ಬೇಡ, ಏನು ಬೇಡ. ನೀನ್ ಯಾವ ಸಮಯದಲ್ಲಿ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ಕಡೆ. ನೋಡೋ ಸಂತು, ನನ್ನ ಹಣೆ ಬರ ನೋಡು. ಯಾರಿಗೆ ಹೇಳ್ಕೊಳ್ಳಿ ನಾನು? ನೋಡ್ರೋ, ಇದು ಚರಂಡಿ ಪೈಪು, ಇದು ಕುಡಿಯೋ ನೀರಿಂದು. ಎರಡನ್ನು ಹೊಡೆದಾಕ್ರೋ. ಚರಂಡಿ ನೀರು ಕುಡಿಯೋ ನೀರಿಗೆ ನುಗ್ಲಿ. ನನಗ್ ಬಿದ್ದು ಒಂದೊಂದು ಒದೆಗೂ ತಕ್ಕ ಶಾಸ್ತಿ ಆಗ್ಬೇಕು ಅಂತಂದ್ರೆ ನಾಳೆ ಈ ಕಾಲೋನಿಲಿ ಹೆಣಗಳ ರಾಶಿನೇ ಬೀಳ್ಬೇಕು. ಬೀಳುತ್ತೆ. ಅಲ್ಲ ಕಾಶಿ, ನಾವ್ ಇದನ್ನ ಮಾಡೋದ್ರಿಂದ ಏನ್ ಉಪಯೋಗ ಅಂತೀನಿ? ಚರಂಡಿ ನೀರು ಕುಡಿಯೋ ನೀರಿಗೆ ನುಗ್ಬೇಕು. ಅದನ್ನ ಕುಡಿದು ಈ ಕಾಲೋನಿಯವರೆಲ್ಲ ಸಾಯ್ಬೇಕು. ಹೋಗ, ಹೇಳ್ದಷ್ಟು ಮಾಡು. ನನ್ ಮೇಕೆ ಕೈ ಮಾಡ್ತೀರಾ? ನಾಳೆ ಸಾಯ್ತಿರಲ್ಲ, ಆಗ ಗೊತ್ತಾಯ್ತದೆ. ಆಸ್ಪತ್ರೆ ಖರ್ಚಿಗೂ ಕಾಸಿಲ್ದಂಗೆ ಮನೆ ಮುಂದೆ ಬಂದು ಕಾಲಿಡ್ಕೊಂಡ್ ಕೊಡೋ ಅಂತ ಬೇಡ್ಕತ್ತಿರಲ್ಲ, ಆಗ ನಿಮ್ ಮಕ್ಕದ ಮೇಕೆ ಠುಕ್ ಅಂತ ಉಗಿತೀನಿ. ಸುಮ್ನಾ ಅವ್ರೆ, ನಾನ್ ಯಾರಂತ ಗೊತ್ತು ಮೇಡಮ್. ಕೌನ್ಸಿಲರ್ ಸಾಹೇಬ್ರನ್ ಮದ್ವೆ ಆಗೋರಲ್ಲ. ಬನ್ನಿ ಕುತ್ಕೊಳ್ಳಿ. ಏನ್ ಮೇಡಮ್ ಇಷ್ಟು ದೂರ ಬಂದಿದ್ದು? ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಸುಮನಾ ಅವ್ರೆ. ಹೇಳಿ. ತೀರ್ಥ ಅವರು ನನಗೆ ಇತ್ತೀಚೆಗೆ ಪರಿಚಯ. ಆದ್ರೆ ನಿಮ್ ಕಾಲೋನಿ ಜನರಿಗೆ ಅವ್ರಿಗೆ 5 ವರ್ಷದಿಂದ ಪರಿಚಯ ಇದ್ದಾರೆ. ನಾನು ಅವ್ರನ್ನ ಭೇಟಿ ಮಾಡಿದ 4 ದಿನಕ್ಕೆ ಅವ್ರೆಂತ ಗುಣವಂತ ಅನ್ನೋದು ಅರ್ಥ ಆಯ್ತು. ದಿನದ 24 ಗಂಟೆನೂ ನಿಮ್ ಕಾಲೋನಿ ಜನರ ಸಮಸ್ಯೆಗಳನ್ನ ದೂರ ಮಾಡೋದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಆದ್ರೆ ನೀವೆಲ್ಲ ಎಲೆಕ್ಷನ್ ಬಾಯ್ಕಾಟ್ ಮಾಡಿ ಅವ್ರಿಗೆ ತುಂಬಾ ನೋವು ಕೊಟ್ಬಿಟ್ರಿ. ನಿಜ ಹೇಳ್ತೀನಿ, ನಮ್ ಮದ್ವೆ ಮಾತುಕತೆ ಕೂಡ ಅವ್ರು ನಮಗ್ 5 ನಿಮಿಷನೂ ಟೈಮ್ ಕೊಟ್ಟಿಲ್ಲ. ಆದ್ರೆ ನಿಮ್ ಕಾಲೋನಿ ಕೆಲ್ಸಕ್ಕಾಗಿ ಅವ್ರು ದಿನ ಪೂರ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ನಿಮ್ಗೋಸ್ಕರ ಇಷ್ಟೆಲ್ಲ ಮಾಡ್ತಿರೋ ಆ ವ್ಯಕ್ತಿ ಜೀವನದಲ್ಲಿ MLA ಆಗ್ಬೇಕು ಅನ್ನೋ ಗುರಿ ಇಟ್ಕೊಂಡಿದ್ದಾರೆ. ಅವ್ರ ನಂಬಿಕೆನೆ ನೀವು ಮತ್ತೆ ಈ ಕಾಲೋನಿ ಜನರು. ಈಗ ನೀವೇ ಅವ್ರ ಕೈ ಬಿಡ್ತಿದ್ದೀರಾ, ಇದು ತಪ್ಪಲ್ವಾ? ತೀರ್ಥ ಅವ್ರ ಆಸೆ ಏನ್ ಗೊತ್ತಾ ಸುಮ್ನಾ ಅವ್ರೆ? MLA ಆಗಿ 106 ಜನರಿಗೆ ಒಳ್ಳೇದ್ ಮಾಡೋದು. ಅದೆಲ್ಲ ಇವಾಗ ನಿಂತು ಹೋಗಲ್ವಾ? ಯೋಚನೆ ಮಾಡಿ. ಖಂಡಿತ ಮೇಡಮ್,
ನೀವ್ ಹೇಳಿದ್ದೆಲ್ಲ ಸತ್ಯ. ಕೌನ್ಸಿಲರ್ ಸಾಹೇಬ್ರು MLA ಆಗ್ಬೇಕು, ರಾಜಕೀಯದಲ್ಲಿ ದೊಡ್ಡ ಹೆಸರು ಮಾಡಬೇಕು. ಆದ್ರೆ ಈಗಾಗಿರೋ ನಿರ್ಧಾರ ನಂದಲ್ಲ. ನಮ್ ಕಾಲೋನಿಯವ್ರ ನಿರ್ಧಾರದ ಜೊತೆ ನಾನ್ ನಿಂತಿದ್ದೀನಿ ಅಷ್ಟೇ. ಹಾಗಾದ್ರೆ ನಿರ್ಧಾರ ಮಾಡಿರೋ ಜನರ ಹತ್ರ ನೀವು ಮಾತಾಡ್ಬೋದಲ್ವಾ? ಅವ್ರ ಮನಸ್ಸನ್ನ ಬದಲಾಯಿಸ್ಬೋದಲ್ವಾ? ನಮ್ಗೋಸ್ಕರ 5 ವರ್ಷ ಸೇವೆ ಮಾಡಿರೋ ವ್ಯಕ್ತಿಗೆ ನಾವೇನಾದ್ರೂ ಮಾಡೋ ಸಮಯ ಬಂದಿದೆ, ಅದನ್ನ ಮಾಡ್ಬೇಕು ಅಂತ ಹೇಳಿ ಒಪ್ಸೋದಲ್ವಾ? ಇದುವರೆಗೂ ಯಾವ ಕೌನ್ಸಿಲರ್ಗಳು, ಯಾವ ಮಂತ್ರಿಗಳು ತಾವೇ ಖುದ್ದಾಗಿ ಮುಂದೆ ನಿಂತು ಪರಿಹಾರದ ಹಣನ ಜನಗಳಿಗೆ ತಲುಪೋ ಹಾಗೆ ಮಾಡಿದಾರೆ ಹೇಳಿ? ಆ ಕೆಲ್ಸನ ತೀರ್ಥ ಅವ್ರು ಮಾಡಿಲ್ವಾ? ಅವ್ರೆ, ನೀವೆಲ್ಲ ಹೀಗೆ ಹಿಂದೆ ಸರ್ದ್ರೆ ಶ್ರೀದೇವಿ ಕಾಲೋನಿ ಅನ್ನೋ ಒಂದು ಕುಟುಂಬ ಒಬ್ಬ ಯಜಮಾನನ್ ಕಳ್ಕೊಳ್ಳುತ್ತೆ. ನಿಮ್ ಕಷ್ಟಕ್ಕಾಗೋ ಒಬ್ಬ ಬಂಧನ್ ಕಳ್ಕೊಳ್ಳುತ್ತೆ. ನಿಮ್ ಕಷ್ಟಕ್ಕಾಗೋ ಒಬ್ಬ ಬಂಧನ್ ಕಳ್ಕೊಳ್ಳುತ್ತೆ. ನಿಜ ಮೇಡಮ್, ನಮ್ಮಿಂದ ತಪ್ಪಾಗಿದೆ. ಆದ್ರೆ ನಾನೇನು ಮಾಡೋ ಸ್ಥಿತಿಲಿಲ್ಲ. ಅಕ್ಕ ಏನಾಯ್ತಕ್ಕ? ನಮ್ ಕಾಲೋನಿಯಲ್ಲಿ ಒಂದಲ್ಲ ಒಂದ್ ಮನೇಲಿ ಈ ತರ ವಾಂತಿ ಮಾಡ್ಕೊಂತ ಇದಾರೆ ಕಣೆ. ನನ್ಗಂತೂ ಭಯ ಆಗ್ತಿದೆ ಸುಮ್ಮಿ. ಎಲ್ರು ಮೂರ್ಛೆ ಹೋಗ್ತಿದ್ದಾರೆ. ಮಕ್ಳ ಪರಿಸ್ಥಿತಿ ಅಂತೂ ನೋಡಕ್ ಆಗ್ತಿಲ್ಲ. ಅಣ್ಣ ಏನಾಯ್ತಣ್ಣ? ಮಗು ಹುಷಾರಿಲ್ಲ. ಬೇಗ ಕರ್ಕೊಂಡ್ ಬನ್ನಿ, ನಾನು ಬರ್ತೀನಿ. ಏನಾಯ್ತು? ಏನಾದ್ರೂ ಹೆಲ್ಪ್ ಬೇಕಾ? ಪರವಾಗಿಲ್ಲ ಮೇಡಮ್, ನೀವ್ ಮನೆಗೆ ಹೋಗಿ ನಾನು ನೋಡ್ಕೊಂತೀನಿ. ಅಣ್ಣ ಬೇಗ ಬನ್ನಿ ಅತ್ತಿ. ಏನ್ ಹೇಳ್ತಾ ಇದೆಯಾ ತೀರ್ಥ? ನೀನ್ ಗೆಲ್ಲಬೇಕು ಅಂದ್ರೆ ಆ ಶ್ರೀದೇವಿ ಕಾಲೋನಿ ಓಟ್ಗಳು ಬಹಳ ಮುಖ್ಯ. ಅವರೇ ಎಲೆಕ್ಷನ್ ಬಾಯ್ಕಾಟ್ ಮಾಡಿದ್ರೆ ನೀನೇ ಗೆಲ್ತೀಯ. ಸರ್ ಹೇಳಿದ್ನಲ್ಲ, ರಾಜೇಶನ್ ವಿಚಾರವಾಗಿ ಜನರು ತುಂಬಾ ಸೀರಿಯಸ್ ಆಗಿದ್ದಾರೆ. ಅದು ಅಲ್ಲದೆ ಆ ವಿರೋಧ ಪಕ್ಷದವ್ರು ಮಾಡಿದ ಎಡವಟ್ಟಿಂದ ಜನರು ಎಲೆಕ್ಷನ್ ಮೇಲೆ, ರಾಜಕೀಯ ನಾಯಕರ ಮೇಲೆ ಭರವಸೆ ಕಳ್ಕೊಂಡಿದ್ದಾರೆ. ನೋನೋ, ಈ ವಿಷಯ ಏನಾದ್ರು CM ಕಿವಿಗೆ ಬಿದ್ರೆ ಈಗಾಗಿರೋ ನಿರ್ಧಾರಗಳು ಬದಲಾಗಬಹುದು. ನಿನಗೆ MLA ಟಿಕೆಟ್ ಕೈ ತಪ್ಪಬಹುದು.